ಇನ್ನು ಬೆಂಗಳೂರಿನ ಸೆರಗಿನಲ್ಲೇ ಇರತಕ್ಕಂಥ ನಂದಿ ಹಿಲ್ಸ್ನಲ್ಲಿ ನಿನ್ನೆ ಎಲ್ಲ ನಿರ್ಬಂಧವನ್ನು ವಿಧಿಸಲಾಗಿತ್ತು. ಯಾಕೆಂದರೆ ಹೊಸ ವರ್ಷಾಚರಣೆಗೆ ಅಲ್ಲಿ ಅವಕಾಶ ಇರಲಿಲ್ಲ. ಆದರೆ ಅದಾದ ನಂತರ ಬೆಳಗ್ಗೆ 7 ಗಂಟೆಯಿಂದ ಅವಕಾಶ ಕೊಟ್ಟಿದ್ದಾರಲ್ಲ, ನಂದಿ ಬೆಟ್ಟಕ್ಕೆ ಈಗ ಪ್ರವಾಸಿಗರು ಲಗ್ಗೆ ಇಟ್ಟಿದ್ದಾರೆ. ನಂದಿ ಗಿರಿಧಾಮಕ್ಕೆ ಹರಿದು ಬಂದಿದ್ದಾರೆ ಪ್ರವಾಸಿಗರು ಇವತ್ತು ಸಾಕಷ್ಟು ಸಂಖ್ಯೆಯಲ್ಲಿ. ನಂದಿ ಬೆಟ್ಟದ ಕ್ರಾಸ್ನಲ್ಲೇ ಭಾರಿ ಟ್ರಾಫಿಕ್ ಜಾಮ್, ಅಷ್ಟು ಜನ ಹೋಗ್ತಾರೆ ಅಲ್ಲಿಗೆ. ಅದರಲ್ಲೂ ಈ ಚಳಿಗಾಲದಲ್ಲಿ ಅಲ್ಲಿ ನಿಮಗೆ ಹಿಮ ಸುರಿಯುತ್ತೆ, ಭಾರಿ ಚೆನ್ನಾಗಿರುತ್ತೆ. ಬೆಳಗ್ಗೆ 7 ಗಂಟೆಗೆ ನಂದಿ ಬೆಟ್ಟ ಚೆಕ್ ಪೋಸ್ಟನ್ನು ಓಪನ್ ಮಾಡಿದ್ದಾರೆ. ಓಪನ್ ಆಗಿದ್ದೇ ತಡ ಪ್ರವಾಸಿಗರು ಲಗ್ಗೆ ಇಟ್ಟಿದ್ದಾರೆ. ಅದು ಎಲ್ಲ ಬೆಂಗಳೂರಿಗರೇ ಹೆಚ್ಚು ಕಡಿಮೆ. ನೋಡಿ ಇಲ್ಲಿ ಅಲ್ಲಿ ಆಗಿರೋ ಟ್ರಾಫಿಕ್ ಜಾಮ್. ಇವರು ನಂದಿ ಬೆಟ್ಟಕ್ಕೆ ಹೋಗಿ ರೀಚ್ ಆಗೋದು ಮಧ್ಯಾಹ್ನ 1 ಗಂಟೆ ಆಗುತ್ತೆ ಅನ್ಸುತ್ತೆ, ಅಷ್ಟು ಜನ. ನಿನ್ನೆ ರಾತ್ರಿ ಪರ್ಮಿಷನ್ ಕೊಟ್ಬಿಟ್ಟಿದ್ರೆ ರಾತ್ರಿನೇ ಹೋಗ್ಬಿಡೋರು ಜನ ಎಲ್ಲ, ಬಟ್ ಕೊಟ್ಟಿಲ್ಲ. ಅದಕ್ಕೋಸ್ಕರನೇ ಇವತ್ತು ಬೆಳಗ್ಗೆ 7 ಗಂಟೆಗೆ ಚೆಕ್ ಪೋಸ್ಟ್ ಓಪನ್ ಮಾಡಿದ್ದಾರೆ. ಹಾಗಾಗಿ ನನ್ನ ಪ್ರಕಾರ ಬೆಳಗಿನ ಜಾವ 3 ಗಂಟೆ 4 ಗಂಟೆಗೆಲ್ಲ ಜನ ಬಂದು ಇಲ್ಲಿ ವೆಯ್ಟ್ ಮಾಡ್ತಾರೆ, ಕಾರಲ್ಲೇ ಕೂತ್ಕೊಂಡು ವೆಯ್ಟ್ ಮಾಡ್ತಾರೆ. ಗೇಟ್ ಓಪನ್ ಆದ ತಕ್ಷಣ ಹೋಗೋಣ ಅಂತ. ನೋಡಿ ಇಲ್ಲಿ ಜನ ಹೆಂಗಿದ್ದಾರೆ ಅಂತ, ಸಾಕಷ್ಟು ಸಂಖ್ಯೆಯಲ್ಲಿದೆ ಜನ. ಆಲ್ಮೋಸ್ಟ್ ಬೆಂಗಳೂರಿನ ಜನನೇ ಜಾಸ್ತಿ ಇಲ್ಲಿ ಹೋಗೋದು. ಯಾಕೆಂದರೆ ಬೆಂಗಳೂರು ಹತ್ತಿರ ಇರೋಂತಹ ಹಿಲ್ ಸ್ಟೇಷನ್ ಇದೊಂದೇ. ಚಳಿಗಾಲ ಬೇರೆ, ಒಳ್ಳೆ ವೆದರ್ ಇರುತ್ತೆ ನಂದಿ ಬೆಟ್ಟದಲ್ಲಿ. ಹಾಗಾಗಿ ನಂದಿ ಬೆಟ್ಟಕ್ಕೆ ಪ್ರವಾಸಿಗರು ದೊಡ್ಡ ಪ್ರಮಾಣದಲ್ಲಿ ಲಗ್ಗೆ ಇಟ್ಟಿದ್ದಾರೆ. ಹೊಸ ವರ್ಷ ಮೊದಲ ದಿನ ನಂದಿ ಬೆಟ್ಟದಲ್ಲಿ ನಾವು ಆಚರಣೆ ಮಾಡಬೇಕು ಅಂತೆಲ್ಲ ತುಂಬ ಜನರಿಗೆ ಆಸೆ ಇರುತ್ತೆ. ಏನು ಎಲ್ಲರೂ MG ರೋಡ್, ಬ್ರಿಗೇಡ್ ರೋಡ್ಗೆ ಹೋಗಿ ಸೆಲೆಬ್ರೇಟ್ ಮಾಡಿರ್ತಾರೆ ಅಂತ ಏನಿರಲ್ಲ. ತುಂಬ ಜನ ರಾತ್ರಿ ಊಟ ಮಾಡಿ ಮಲಗಿರ್ತಾರೆ, ಬೆಳಗ್ಗೆ ಎದ್ದು ಬಂದಿರ್ತಾರೆ ಇಲ್ಲಿಗೆಲ್ಲ. 2025ರ ಮೊದಲ ದಿನ ಹೊಸ ವರ್ಷದ ಸಂಭ್ರಮ ಎಲ್ಲೆಡೆ. ಹೀಗಾಗಿ ಇವತ್ತು ವಿಶ್ವವಿಖ್ಯಾತ ನಂದಿ ಗಿರಿಧಾಮಕ್ಕೆ ಈಗಾಗಲೇ ಕೂಡ ಪ್ರವಾಸಿಗರ ಲಗ್ಗೆ ಆಗಿದೆ. ಹೊಸ ವರ್ಷದ ಸಂಭ್ರಮಾಚರಣೆಗೆ, ಅದರಲ್ಲೂ ಕೂಡ ರಾತ್ರಿ ವೇಳೆ ಪಾರ್ಟಿ ಮೋಜು ಮಸ್ತಿ ಮಾಡೋದಕ್ಕೆ ನಂದಿ ಬೆಟ್ಟದಲ್ಲಿ ಬ್ರೇಕ್ ಆಗಲಾಗಿತ್ತು. ಹಾಗಾಗಿ ಬೆಳಗ್ಗೆ 7 ಗಂಟೆಗೆ ಪ್ರವಾಸಿಗರ ಪ್ರವೇಶಕ್ಕೆ ಈಗ ಜಿಲ್ಲಾಡಳಿತ ಅವಕಾಶ ಕೊಟ್ಟಿದೆ. ಹಾಗಾಗಿ ಇವತ್ತು ಬೆಳಗ್ಗೆ 7 ಗಂಟೆಗೆ ಚೆಕ್ ಪೋಸ್ಟ್ ಗೇಟ್ ತೆರೆದಿದ್ದೇ ತಡ ಪ್ರವಾಸಿಗರು ಇವತ್ತು ನಾ ಮುಂದು ತಾ ಮುಂದು ಅಂತ ಇವತ್ತು ನಂದಿ ಬೆಟ್ಟಕ್ಕೆ ಲಗ್ಗೆ ಇಟ್ಟಿದ್ದಾರೆ. ಈಗಾಗಲೇ ಕೂಡ ನಂದಿ ಬೆಟ್ಟದ ಕ್ರಾಸ್ನಿಂದ ಚೆಕ್ ಪೋಸ್ಟ್ವರೆಗೂ ಕೂಡ ಸರಿಸುಮಾರು 1-1.5 ಕಿಲೋಮೀಟರ್ನಷ್ಟು ದೂರ ಈಗಾಗಲೇ ಕೂಡ ಸಾವಿರಾರು ಮಂದಿ ಪ್ರವಾಸಿಗರು ಇವತ್ತು ಕಾರು ಮತ್ತು ಬೈಕುಗಳ ಮೂಲಕ ಇವತ್ತು ನಂದಿ ಬೆಟ್ಟದತ್ತ ಆಗಮಿಸಿದ್ದಾರೆ. ಹಾಗಾಗಿ ಈ ಜಾಗದಲ್ಲಿ ಟ್ರಾಫಿಕ್ ಜಾಮ್ ಉಂಟಾಗಿರುವುದನ್ನು ತಾವು ನೋಡ್ತಾ ಇದ್ದಾರೆ. ಈಗಾಗಲೇ ಕೂಡ ಬೆಳ್ಳಂಬೆಳಗ್ಗೆ ಇವತ್ತು ನಂದಿ ಬೆಟ್ಟಕ್ಕೆ ಹೋಗಬೇಕು, ಅದರಲ್ಲೂ ಕೂಡ ಹೊಸ ವರ್ಷದ ಸಂಭ್ರಮ ನ್ಯೂ ಇಯರನ್ನು ನಂದಿ ಬೆಟ್ಟದಲ್ಲಿ ಆಚರಣೆ ಮಾಡಬೇಕು ಅಂತೇಳಿ ಈಗಾಗಲೇ ಕೂಡ ಬೆಂಗಳೂರು ರಾಜ್ಯ ರಾಜಧಾನಿ ಇವತ್ತು ಬೆಂಗಳೂರಿಗೆ ಹತ್ತಿರ ಇರುವಂಥ ನಂದಿ ಬೆಟ್ಟಕ್ಕೆ ಈಗಾಗಲೇ ಕೂಡ ಬೆಳ್ಳಂಬೆಳಗ್ಗೆ ಇವತ್ತು ಪ್ರವಾಸಿಗರ ದಂಡ ಹರಿದು ಬರ್ತಾ ಇದೆ. ಈಗಾಗಲೇ ಕೂಡ ರಾತ್ರಿ ಬೆಂಗಳೂರಿನಲ್ಲಿ ಪಾರ್ಟಿ ಮೋಜು ಮಸ್ತಿ ಮಾಡಿದಂಥವ್ರು ಈಗಾಗಲೇ ಕೂಡ ಬೆಳಗ್ಗೆ ನಂದಿ ಬೆಟ್ಟಕ್ಕೆ ಹೋಗಬೇಕು, ನಂದಿ ಬೆಟ್ಟದಲ್ಲಿ ಸೂರ್ಯೋದಯವನ್ನು ಕಣ್ತುಂಬಿಕೊಳ್ಬೇಕು, ಅಲ್ಲಿರುವಂತಹ ಪ್ರಾಕೃತಿಕ ಸೊಬಗನ್ನು ಕಣ್ತುಂಬಿಕೊಳ್ಬೇಕು ಅನ್ನೋಂಥ ರೀತಿಯಲ್ಲಿ ಹೊಸ ವರ್ಷದ ಸಂಭ್ರಮವನ್ನು ನಂದಿ ಬೆಟ್ಟದಲ್ಲಿ ಆಚರಣೆ ಮಾಡಬೇಕು ಅಂತೇಳಿ ಈಗಾಗಲೇ ಕೂಡ ಪ್ರವಾಸಿಗರು ಇವತ್ತು ನಂದಿ ಬೆಟ್ಟಕ್ಕೆ ಲಗ್ಗೆ ಇಡ್ತಾ ಇದ್ದಾರೆ. ಹಾಗಾಗಿ ಸಹಜವಾಗಿ ಈಗಾಗಲೇ ಕೂಡ ನಂದಿ ಬೆಟ್ಟದ ರಸ್ತೆ ಈಗಾಗಲೇ ಕೂಡ ವಾಹನಗಳಿಂದ ಕಿಕ್ಕಿರಿದು ತುಂಬಿದೆ. ಎಲ್ಲೆಡೆ ಕೂಡ ಈಗಾಗಲೇ ಕೂಡ ಬೈಕು ಮತ್ತು ಕಾರುಗಳ ಕಣ್ಣಿಗೆ ಕಾಣ್ತಾ ಇದೆ. ಕಿಲೋಮೀಟರ್ಗಳಷ್ಟು ದೂರ ಈಗಾಗಲೇ ಕೂಡ ಟ್ರಾಫಿಕ್ ಜಾಮ್ ಉಂಟಾಗಿರುವಂಥದ್ದು. ಸಹಜವಾಗಿ ಈಗಾಗಲೇ ಪೊಲೀಸರು ಈಗ ಪ್ರವಾಸಿಗರನ್ನು ನಿಯಂತ್ರಣ ಮಾಡೋದಕ್ಕೆ ಸಾಕಷ್ಟು ಹರಸಾಹಸ ಪಡುವಂಥ ಕೆಲಸ ಕೂಡ ಈಗಾಗಲೇ ಉಂಟಾಗಿರುವಂಥದ್ದು. ಈಗಾಗಲೇ ಬೆಳಗ್ಗೆ 7 ಗಂಟೆ ಈಗಾಗಲೇ ಕೂಡ 1-2 ಕಿಲೋಮೀಟರ್ ದೂರದಷ್ಟು ಈಗಾಗಲೇ ಕೂಡ ಸರದಿ ಸಾಲಿನಲ್ಲಿ ಕಾರುಗಳು ಬೈಕುಗಳು ನಿಂತಿರುವಂಥದ್ದು. ಹಾಗಾಗಿ ಎಲ್ಲೆಡೆ ಕೂಡ ಇವತ್ತು ಪ್ರವಾಸಿಗರು ಬರ್ತಾ ಇರುವಂಥದ್ದು. ಬೆಂಗಳೂರು ಸೇರಿದಂತೆ ರಾಜ್ಯ